ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಈ ಒಂದು ಶ್ಲೋಕನ ನಿಜವಾಗ್ಲೂ 5 ಸಲ ಪಠಣೆ ಮಾಡೋದ್ರಿಂದ ನಮಗೆ ಧೈರ್ಯನೂ ಬರುತ್ತೆ, ಬುದ್ಧಿನೂ ಬರುತ್ತೆ, ವಾಕ್ಚಾತುರ್ಯನೂ ಬರುತ್ತೆ, ಮತ್ತು ಸ್ಥಿರತೆ ಬರುತ್ತೆ. ಮಾತಾಡುವಾಗ 4 ಜನರ ಜೊತೆ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅನ್ನೋ ಒಂದು ಧೈರ್ಯ ಕೊಡ್ತಾನೆ ಆ ಭಗವಂತ. ಇವರು ಇವರು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವರು ಕತೆ ಕೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ಡೈಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಎಲ್ಲ ದಿನನೂ ಒಂದೇ ಟೈಮಿಂಗ ಹೇಗೆ? ಮಾಮೂಲಿ ದೇವಸ್ಥಾನ ಓಪನ್ ಆಗ 7 ಗಂಟೆಗೆ ಮಾಮೂಲಿ ದಿನಗಳಲ್ಲಿ. ಓಕೆ. ಶನಿವಾರ ಮಾತ್ರ 4:45ಗೆ ಓಪನ್ ಆಗುತ್ತೆ. 5 ಗಂಟೆಗೆ ಅಭಿಷೇಕ ಶುರು, 5ರಿಂದ 6 ಗಂಟೆವರೆಗೂ ಅಭಿಷೇಕ. ಓಕೆ. ಆಮೇಲೆ ಅಲಂಕಾರ, 9:00ವರೆಗೆ ಮಹಾಮಂಗಳಾರತಿ ಪ್ರಸಾದ. ಪ್ರತಿದಿನ ಪ್ರಸಾದ ಸಿಗುತ್ತೆ, ದಿನ ಪ್ರಸಾದ ಸಿಗುತ್ತೆ. ಭಾನುವಾರ ಮಂಗಳವಾರ ಬೆಳಗ್ಗೆ ಸಾಯಂಕಾಲ ಎಲ್ಲ ಇರುತ್ತೆ. ಶನಿವಾರ ಮತ್ತೆ ಬೇರೆ ದಿನಗಳಲ್ಲಿ ಸಾಯಂಕಾಲ ಮಾತ್ರ ಪ್ರಸಾದ ಇರುತ್ತೆ. ಓಕೆ. ಮೆಟ್ರೋ ಹೋಗ್ತಿರೋದು ಇಲ್ಲೇ ಪಾಯಿಂಟ್ ಇದೆ ನೋಡಿ, ಮೆಟ್ರೋದಲ್ಲಿ ಸಮೇತನೂ ಬರ್ಬೋದು. ಮೆಟ್ರೋ ಸ್ಟೇಷನ್ ಇಲ್ಲೇ ವಿಜಯನಗರ, ಈ ಕಡೆ ಹೋದ್ರೆ ಅತ್ತಿಗುಪ್ಪೆ ಸ್ಟೇಷನ್ ಇದೆ, ಈ ಕಡೆ ಬಂದ್ರೆ ವಿಜಯನಗರ ಸ್ಟೇಷನ್ ಇದೆ. ಯೂಶಲಿ ಕೆಲವೊಬ್ರು ಡ್ರೋನ್ ನ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲೇ ಕೆಳಗಡೆ ಇಳಿಸ್ಬಿಡ್ತಾರೆ. ಕೆಳಗಡೆ ಇಳಿಸ್ಬಿಟ್ಟು ಟಕ್ ಅಂತ ಕುತ್ಕೊಳುತ್ತೆ, ಕೆಳಗಡೆ ಲೆಗ್ಗೆಲ್ಲ ಡ್ಯಾಮೇಜ್ ಆಗ್ಬೋದು. ಆಲ್ಮೋಸ್ಟ್ ನಾನು ಯಾವಾಗ್ಲೂ ಹ್ಯಾಂಡಲ್ಲೇ ಲ್ಯಾಂಡಿಂಗ್ ಮಾಡ್ಕೊಂತೀನಿ. ಸನ್ಲೈಟ್ ಕರೆಕ್ಟ್ ಆಗಿ ಇಲ್ಲೇ ಬೀಳ್ತಾ ಇದೆ. ಮಾರುತಿ ಮಂದಿರ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂತ ಇದ್ದಾರೆ. ಅವ್ರಿಗೆ ಮಾತಾಡಿಲ್ಲ ಕರೆಕ್ಟ್ ಆಗಿ, ಅವ್ರ ಕತೆ ಅವ್ರು ಹೇಳಿಲ್ಲ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ತಮಸ್ವಿನ್ ಕಾರೆ ನಿರೋಗೆ ಪ್ರಮಾಣಂ ಅಸಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ. ಸಣ್ಣದು ಒಂದು ಶ್ಲೋಕ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾರುತಿ ಮಂದಿರ ಹತ್ರ ಶೂಟ್ ಮಾಡ್ತಾ ಇದ್ದೀವಿ. ಈ ಮಾರುತಿ ಮಂದಿರ ಅದು ಶೂಟ್ ಮಾಡೋದಕ್ಕೆ ನಾನು 6 ತಿಂಗಳ ಹಿಂದೆನೇ ಇವ್ರ ಹತ್ರ ಬಂದು ಮಾತಾಡಿದ್ದೆ. ಗೊತ್ತಿಲ್ಲ, ಕಾಲ ಕೂಡ್ ಬಂದಿಲ್ಲ. ಇವತ್ತು ಕಾಲ ಕೂಡ್ ಬಂದಿದೆ ಅನ್ಸುತ್ತೆ. ಆಂಜನೇಯ ಸ್ವಾಮಿ ಮೇಲೆ ನನಗಿರೋ ಪ್ರೀತಿಗೆ ಎಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ಗಳದ್ದು ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಮುತ್ತತ್ತಿ ಆಂಜನೇಯ ಸ್ವಾಮಿದು ಆಲ್ರೆಡಿ ಶೂಟ್ ಮಾಡಿ ನಮ್ಮ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಕಂಪ್ಲೀಟ್ಲಿ ಡಾಕ್ಯುಮೆಂಟ್ರಿ ನನ್ನ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ನಿಮಗೆ ಕಂಪ್ಲೀಟ್ ಮಾಹಿತಿ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿಂದ ಒಂದೊಳ್ಳೆ ಹಿಸ್ಟ್ರಿ ಕತೆ ನೀವೆಲ್ಲ ತಿಳ್ಕೊಬೇಕು ಅಂತಂದರೆ ನಮ್ಮ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ನೋಡಿ. ಮತ್ತು ಇಲ್ಲಿ ನಿಮಗೆ ಇವರು ಅಕ್ಕ, ಈಗ ಒಂದು ತೋರಿಸ್ತೀನಿ ಅವರ ಆ ಅಕ್ಕ. ಅವರು ಇಲ್ಲಿಗೆ ಶುರುವಾಗಿದ್ದು, ಒಂದು ನಿಮಿಷ ಅವ್ರನ್ನ ಕರೆದ್ಬಿಡ್ತೀನಿ. ಅಕ್ಕ ಒಂದು ನಿಮಿಷ ಬನ್ನಿ. ನೋಡಿ ಇಲ್ಲಿ ಬರ್ತಾ ಇದಾರಲ್ಲ, ಅವ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬೇಕಂತಂದ್ರೆ ನನಗೆ ಒಂಥರ ಖುಷಿ ಆಯ್ತು. ಇವರು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವರು ಕತೆ ಕೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯ್ತು. ಬಟ್ ಅವರು ಕತೆ ಹೇಳ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆದ್ರು ಫಸ್ಟ್ ಟೈಮ್ ಕ್ಯಾಮ್ರಾ ಇಟ್ಟಿದ್ದಕ್ಕೆ. ಬಟ್ ಅವ್ರ ಕತೆ ಈಗ ನಾನು ನಿಮ್ಗೆ ಇವಾಗ ಇಲ್ಲೇ ಹೇಳ್ತಾ ಇದ್ದೀನಿ. ಇವರು 15 ವರ್ಷ ಹಿಂದೆಗಡೆ ಬಂದು ಅವಾಗಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಟ್ ಇವ್ರು ಹುಟ್ಟಿದ್ದು ಇದೇ ಸರೌಂಡಿಂಗ್ ಅಕ್ಕಪಕ್ಕ ಊರುಗಳಲ್ಲಿ, ಅಕ್ಕಪಕ್ಕ ಏರಿಯಾದಲ್ಲಿ. ಅವತ್ತಿನ ದಿನ ಊರು, ಇವತ್ತಿನ ದಿನ ಏರಿಯಾ ಅಂತ ಕರೀತಾರೆ. ಇಲ್ಲೇ ಇರೋದು. ಇವರು ದೇವಸ್ಥಾನಕ್ಕೆ ದೇವ್ರ ಪೂಜೆಗೆ ಅಂತ ಬಂದು ಅವ್ರಿಗೆ ಗೊತ್ತಿಲ್ದಂಗೆ ಏನೋ ಒಂದು ಸೇವೆ ಮಾಡಬೇಕು ಅಂತ ಒಂದು ದಿನ ಬಂದು ಮಾಡಿದಂತೆ. ಅದು ಅವತ್ತಿಂದ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಒಂದು ದಿನ ಏನಾರ ಇವರು ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ಏನೋ ನಾನು ಕಳ್ಕೊಂಡಂಗಿರುತ್ತೆ, ನಾನು ದೇವರು ಇಂದ ದೂರ ಆದಂಗೆ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ರು. ಪಾಪ ಅವರು ಅವತ್ತಿಂದ ಪ್ರತಿದಿನ ಈ ಗರ್ಭಗುಡಿ ವಾಶ್ ಮಾಡೋದಾಗಿರ್ಬೋದು, ಈ ರಚ್ಚಕಟ್ಟೆ ವಾಶ್ ಮಾಡೋದಾಗಿರ್ಬೋದು, ಆ ಗಂಟೆ ಪ್ರತಿಯೊಂದು ದೇವ್ರ ಪೂಜೆಗೆ ಬಳಸಂತ ಏನೇನು ಸಾಮಗ್ರಿಗಳಿದೆ ಅದನ್ನೆಲ್ಲ ಇವರು ಪ್ರೀತಿಯಿಂದ, ಇವ್ರ ಭಕ್ತಿಯಿಂದ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅಕ್ಕ ನಿಮ್ಗೆ ಒಳ್ಳೇದಾಗ್ಲಿ. ನೀವು ಆ ದೇವರು ಆಂಜನೇಯ ಸ್ವಾಮಿ ನಿಮ್ಮ ಅಂದ್ಕೊಂಡಿದ್ದ ಆಸೆ ನೆರವೇರಿಸ್ಲಿ. ಎಲ್ಲರಿಗೂ ಭಗವಂತ ಚೆನ್ನಾಗಿಟ್ಟಿರ್ಲಿ. ನನಗೂ ತುಂಬಾ ಖುಷಿ ಆಯ್ತು ನೀವು ಹೇಳಿದ್ದು ಕೇಳ್ಬಿಟ್ಟು. ಆ ಥರ ಮಾಡೋದಕ್ಕೆ ಇವತ್ತಿನ ದಿನ ಏನೋ 1 ಅವರ್ ಕೆಲಸ ಮಾಡಿದ್ರೆ ಅದು ಎಷ್ಟು ಕೊಡ್ತೀರಾ ಪೇಮೆಂಟು ಅಂತ ಕೇಳ್ತಾರೆ. ಯಾರೂ ಫ್ರೀಯಾಗಿ ಮಾಡೋಕ್ಕಾಗಲ್ಲ. ನೀವು ಅವತ್ತಿನ ದಿನದಿಂದ ಫ್ರೀಯಾಗಿ ಸೇವೆ ಮಾಡ್ತಿದ್ದೀರಾ. ಆ ಭಗವಂತ ನಿಮ್ಗೆ ಯಾವುದೋ ಒಂದು ರೂಪದಿಂದ, ನೀವು ಕಟ್ತಿರೋ ಕಷ್ಟಕ್ಕೆ ಯಾವುದೋ ಒಂದು ರೂಪದಿಂದ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ನೀವು ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡ್ತಾ ಇದ್ದೀರಾ, ಆ ದೇವ್ರು ನಿಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲದಷ್ಟು ದೊಡ್ಡ ಮಟ್ಟಕ್ಕೆ ಕೊಡ್ತಾನೆ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನನಗೆ ತುಂಬ ಖುಷಿ ಆಯ್ತಕ್ಕ. ನಿಮಗೆ ಆ ಭಗವಂತನ ಸೇವೆ ನೀವು ಮಾಡ್ತಿರೋದಕ್ಕೆ ಆ ಭಗವಂತ ನನಗೂ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಅಕ್ಕ. ಇಲ್ಲ ಥ್ಯಾಂಕ್ ಯು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ, ನಾನು ಇನ್ನೇನು ಹೇಳಲ್ಲ. ಆಯ್ತಕ್ಕ. ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂತ ಇದ್ದಾರೆ. ಅವ್ರಿಗೆ ಮಾತಾಡಿಲ್ಲ ಕರೆಕ್ಟಾಗಿ, ಅವ್ರ ಕತೆ ಅವ್ರು ಹೇಳಿಲ್ಲ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ಯಾರ್ಯಾರು ಆಂಜನೇಯ ಸ್ವಾಮಿನ ಇಷ್ಟಪಡ್ತೀರಾ ಅವರೆಲ್ಲನೂ ಮಾರುತಿ ಮಂದಿರಗೆ ಒಂದ್ಸಲ ವಿಸಿಟ್ ಮಾಡಿ. ಮಾರುತಿ ಮಂದಿರ ಕಂಪ್ಲೀಟ್ ಮಾಹಿತಿ ನಮ್ಮ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟಲ್ಲಿ
ಡೀಟೇಲ್ ಆಗಿ ಸಿಗುತ್ತೆ ನಿಮ್ಗೆ ಅಲ್ಲಿ ನೋಡಿ. ನಮ್ಮ ಈ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ, ಈ ಅರ್ನಾಕ್ ಮೊಕ್ಟೇಲ್ಗೂ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋನ 3 days ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇವತ್ತು ಕಂಪ್ಲೀಟ್ ಆಗಿ ಈಗ 12 ಗಂಟೆ ಆಗಿದೆ, ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಗೇಟ್ ಕ್ಲೋಸ್ ಮಾಡಿಕೊಂಡು ಎಂಟಿ ಶಾರ್ಟ್ಸ್ ಮಾತ್ರ ತಗೊತಾ ಇದ್ದೀನಿ. ಶನಿವಾರ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ, ವಾರದಲ್ಲಿ ಶನಿವಾರದ ದಿನ ಮಾತ್ರ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ. ತುಂಬಾ ಸಾವಿರಾರು ಜನ ಬರ್ತಾರೆ ಇಲ್ಲಿಗೆ. ಅವತ್ತಿನ ದಿನ ಬೆಳಗಿನ ಜಾವ 4 ಗಂಟೆಗೆ ಬಂದು ಅಭಿಷೇಕ ಮಾಡೋದಾಗಿರ್ಬೋದು, ಅಲಂಕಾರ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಶೂಟ್ ಮಾಡ್ತೀನಿ. ಅದನ್ನೆಲ್ಲ ಮತ್ತೆ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ. ಇದನ್ನ 3 days ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಡೇ 1, ಇವತ್ತು ಏನೇನಾಗುತ್ತೋ ಅದನ್ನೆಲ್ಲ ಶೂಟ್ ಮಾಡಿ ಮತ್ತೆ ಇನ್ನೊಂದು ದಿನ ಬಂದು ಇಲ್ಲಿದು ಅಲಂಕಾರದ್ದು ಮತ್ತೆ ಜನಗಳು ಬರೋದು ಅದನ್ನೆಲ್ಲ ತೆಗಿತೀನಿ. ಇನ್ನೊಂದು ದಿನ ಗುರುಗಳಿದ್ದಾರೆ ಇಲ್ಲಿ ಸ್ವಾಮೀಜಿಗಳು, ಅವ್ರದ್ದು ಶೂಟ್ ಮಾಡಿಕೊಂಡು ಇಂಟರ್ವ್ಯೂ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡಿ, ಅದ್ಭುತವಾಗಿರುತ್ತೆ. ಒಂದು ಹಿಸ್ಟ್ರಿ ಕಥೆನ ಕೇಳಬೇಕು ಅಂತಂದರೆ ನೀವು ಇದನ್ನು ನೋಡಿ. ಇನ್ನು ಮುಂದೆ ನಮ್ಮ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲಿ ಈ ಥರದ್ದು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡ್ದಂಗೆ ನಮ್ಮ 2 ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಜೈ ಆಂಜನೇಯ. ಫಸ್ಟ್ ಡೇ ಹೋಗ್ತಾ ಇದ್ದೆ, ಹೋಗುವಾಗ ಈ ದಾರಿಯಿಂದ ನನಗಿಂತ ಇಲ್ಲೊಂದು ಬಸವೇಶ್ವರ ನಗರಿಂದ ಈ ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ಫಸ್ಟ್ ದೇವಸ್ಥಾನ ಸಿಕ್ಕಿದ್ದು ನನ್ನ ಮಾರುತಿ ಮಂದಿರ. ಆವತ್ತಿಂದ ಇವತ್ತಿನವರೆಗೂ ಸತತವಾಗಿ ಬರ್ತೀನಿ. ಶೂಟಿಂಗ್ ಇಲ್ಲದೆ ಹೋದಾಗ ಏನು ಕೊಟ್ಟಿದ್ದಾನೆ ಅನ್ನೋದಕ್ಕಿಂತ ನಾವು ದೇವರಿಗೆ ಏನು ಕೊಡ್ತೀವಿ ಅನ್ನೋದು ಮುಖ್ಯ. ದೇವರು ಪ್ರತಿ ಸಲ ನಮ್ಮ ಒಳ್ಳೆಯದಾಗಿ ಕೆಟ್ಟದಾಗಿ ನಮ್ಮ ಬಲವಾಗಿ ನಿಂತಿರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಕಂಪ್ಲೀಟ್ ಇನ್ಚಾರ್ಜ್ ನೋಡ್ಕೊಂಡವ್ರೊಬ್ರು ಸುಬ್ರಹ್ಮಣಿ ಸರ್ ಅಂತ ಇದ್ದಾರೆ. ಇವರು ಬ್ಯಾಟ್ರಾಯನ್ಪುರದಲ್ಲಿ ಇರೋದು. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾರುತಿ ಮಂದಿರದಲ್ಲೇ ಇದ್ದು ಇಲ್ಲಿ ಇನ್ಚಾರ್ಜ್ ಎಲ್ಲ ನೋಡ್ಕೊತಾ ಇದ್ದಾರೆ. ಕ್ಲೀನಿಂಗ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಸಾದ ತಗೊಂಬರೋದಕ್ಕೆ ಏನೇನು ಬೇಕು ಐಟಮ್ ಆಗಿರ್ಬೋದು, ಪ್ರತಿಯೊಂದು ನೋಡ್ಕೊತಾರೆ. ಬನ್ನಿ ಅಣ್ಣ, ಹಾಗೆ ಹೋಗ್ತಾ ಮಾತಾಡೋಣ. ಹೇಳಿ, ನೀವೇನೇನು ಮಾಡ್ತಾ ಇದ್ದೀರಾ, ಏನು ಮಹಿಮೆ ಇಲ್ಲಿದು? ತುಂಬಾ ಮಹಿಮೆ ಇದೆ ಇದರಲ್ಲಿ, ತುಂಬಾ ಶಕ್ತಿ ಇದೆ ಮಾರುತಿ ಮಂದಿರದಲ್ಲಿ. ಓಕೆ, ಎಷ್ಟೊತ್ತು ಡೈಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಎಲ್ಲ ದಿನನೂ ಒಂದೇ ಟೈಮಿಂಗ ಹೇಗೆ? ಮಾಮೂಲಿ ದೇವಸ್ಥಾನ ಓಪನ್ ಆಗ 7 ಗಂಟೆಗೆ ಮಾಮೂಲಿ ದಿನಗಳಲ್ಲಿ. ಓಕೆ. ಶನಿವಾರ ಮಾತ್ರ 4:45ಗೆ ಓಪನ್ ಆಗುತ್ತೆ. 5 ಗಂಟೆಗೆ ಅಭಿಷೇಕ ಶುರು, 5ರಿಂದ 6 ಗಂಟೆವರೆಗೂ ಅಭಿಷೇಕ. ಓಕೆ. ಆಮೇಲೆ ಅಲಂಕಾರ, 9:00ವರೆಗೆ ಮಹಾಮಂಗಳಾರತಿ, ಪ್ರಸಾದ. ಪ್ರತಿದಿನ ಪ್ರಸಾದ ಸಿಗುತ್ತೆ, ದಿನ ಪ್ರಸಾದ ಸಿಗುತ್ತೆ. ಭಾನುವಾರ ಮಂಗಳವಾರ ಬೆಳಗ್ಗೆ ಸಾಯಂಕಾಲ ಎಲ್ಲ ಇರುತ್ತೆ. ಶನಿವಾರ ಮತ್ತೆ ಬೇರೆ ದಿನಗಳಲ್ಲಿ ಸಾಯಂಕಾಲ ಮಾತ್ರ ಪ್ರಸಾದ ಇರುತ್ತೆ. ಓಕೆ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 12 ವರ್ಷ ಆಯ್ತು. ಏನ್ ಅನ್ಸ್ತು ನಿಮ್ಗೆ ಇಲ್ಲಿ ಬಂದು? ಇಲ್ಲಿ ಆರಾಮಾಗಿದೆ, ಆರೋಗ್ಯ ಆರಾಮಾಗಿದೆ, ತೊಂದರೆ ಇಲ್ಲ. ಅಲ್ಲ, ಕೆಲಸ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ದೇವಸ್ಥಾನದಲ್ಲಿ ಮಾಡಿದಾಗ ಈ ಅರಳಿ ಮರ ಹತ್ರ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಅರಳಿ ಮರದ ಕಟ್ಟೆ ಕೆಳಗಡೆ ಕುತ್ಕೊಳ್ಳಿ, ಒಳ್ಳೆ ಆರೋಗ್ಯ ಆಗುತ್ತೆ, ಅದ್ರದ್ದು ಗಾಳಿ ತಗೊಬೇಕು ಅಂತ. ನೀವು ಪ್ರತಿದಿನ ತಗೊಂತಾ ಇದ್ರೆ ಅದು ಒಂಥರ ಅದೃಷ್ಟ, ನಿಮ್ಮ ಅದೃಷ್ಟ ಅದು. 12 ವರ್ಷ ಆಯ್ತು ನಮ್ಗೆ. ಅದು ಒಂಥರ ನಿಮ್ಮ ಅದೃಷ್ಟ. ಅದು ಈ ಜಾಗದಲ್ಲಿ ಸೇವೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರೋದು ಅದೃಷ್ಟ. ಈ ಜಾಗಕ್ಕೆ ಎಲ್ಲಿಂದ ಬರ್ಬೇಕು? ಈಗ ವಿಜಯನಗರ ಯಾವ ಪಾಯಿಂಟ್? ಈಗ ಜನ ಯಾರಾದ್ರೂ ಬರ್ಬೇಕು? ಮಾರುತಿ ಮಂದಿರ ಅಂತ ಬಸ್ ಸ್ಟಾಪ್ ಹೆಸರು ಮಾರುತಿ ಮಂದಿರ ಅಂತ. ಈಗ ಮೆಜೆಸ್ಟಿಕ್ ಅಲ್ಲಿ ಆಗಿರ್ಬೋದು, ಮತ್ತೆ ಯಾವುದೇ ಇದ್ರಲ್ಲಾಗಿರ್ಬೋದು, ಮಾರುತಿ ಮಂದಿರ ಬಸ್ ಸ್ಟಾಪ್ ಅಂತಾನೆ ಈ ಜಾಗಕ್ಕೆ. ಹೌದು. ಆ ಕಡೆ ಸೌಂಡ್ ಆ ಕಡೆ ಒಂದು ಮನೆ. ಮಾರುತಿ ಮಂದಿರ ಬಸ್ ಸ್ಟಾಪ್ ಅಂತಾನೆ ಇದ್ರದ್ದು ಸ್ಟಾಪ್ ಇದೆ. ಈ ಜಾಗಕ್ಕೆ ಬಂದ್ರೆ ನೀವು ಯಾವಾಗ ಬೇಕಾದ್ರೂ ಇದು ಮಾಡ್ಬೋದು. ಮತ್ತೆ ಇನ್ ಕೇಸ್ ಏನಾರ ಮಧ್ಯಾಹ್ನ ಟೈಮು ಕ್ಲೋಸಿಂಗ್ ಟೈಮಲ್ಲಿ ಬಂದ್ರು ಅಣ್ಣ ಇರ್ತಾರೆ, ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಡಕ್ಕೆ ಗೇಟ್ ತೆಗೆದು ಓಪನ್ ಮಾಡ್ತಾರೆ. ಪ್ರತಿಯೊಬ್ಬರು ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ಆಂಜನೇಯನ ದರ್ಶನ ಮಾಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಎಲ್ಲರೂ ಬನ್ನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಾವು ಇಲ್ಲಿ ಇನ್ನೂ 1-2 ಅವರು ಎಂಟಿ ಶಾರ್ಟ್ಸ್ನೆಲ್ಲ ತೆಗಿತಾ ಇದೀವಿ. ಅದನ್ನೆಲ್ಲ ಶಾರ್ಟ್ಸ್ ಎಲ್ಲ ತೆಗೆದು ಮೆಟ್ರೋ ಹೋಗೋದು ಒಂದು ಡ್ರೋನ್ ಶಾಟ್ ಎಲ್ಲ ಇದೆ. ವಿತ್ ಮೆಟ್ರೋ ಪಾಸ್ ಆಗ್ಬೇಕಾದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಕಾಣಿಸೋ ತರ ಒಂದು ಶಾರ್ಟ್ ತಗೋಬೇಕು. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಮರಗಳೇ ಜಾಸ್ತಿ ಇದೆ ಇಲ್ಲಿ, ನೋಡೋಣ. ಅದನ್ನೆಲ್ಲ ತಗೊಂಡು ಮತ್ತೆ ಶನಿವಾರ 4 ಗಂಟೆಗೆ ಬರ್ತೀನಿ. ಅರ್ಚಕರೆಲ್ಲನೂ ಅಭಿಷೇಕ ಮಾಡೋದಾಗಿರ್ಬೋದು, ಅಲಂಕಾರ ಮಾಡೋದಾಗಿರ್ಬೋದು, ಅದನ್ನೆಲ್ಲ ತಗೊಬೇಕು. ನೋಡೋಣ ಎಷ್ಟು ಸಾಧ್ಯ ಇದೆಯಾ ಅಷ್ಟನ್ನು ಬ್ಯೂಟಿಫುಲ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ಡಾಕ್ಯುಮೆಂಟ್ರಿನ. ಇದು ಒಂದೇ ಅಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ರಿ ಅದ್ಭುತವಾಗಿ ಮಾಡ್ತೀವಿ ನಾವು ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಅಲ್ಲಿ. ನೀವು ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ರೋಹಿತ್ ಅವರು ಕ್ಯಾಮ್ರಾ ಸೆಟಪ್ ಮಾಡ್ತಾ ಇದ್ದಾರೆ. ಆಗ್ಲೇ ಒಳ್ಳೆ ದರ್ಶನ ಆಯ್ತು ರೋಹಿತ್ ಅವ್ರಿಗೆ. ಅವರು ಒಳ್ಳೆ ದರ್ಶನ ಪಡ್ಕೊಂಡ್ರು. ಏನ್ ಹೇಳ್ತೀರಾ ರೋಹಿತ್? ತಗೊಳ್ಳಿ, ಮಾತಾಡಿ. ನಿಮ್ಗೆ ಅನ್ಸಿದ್ನ ಹೇಳಿ, ಹಾಕೊಳ್ಳಿ, ಹೇಳಿ, ಕ್ಲಿಪ್ ಹಾಕೊಳ್ಳಿ. ಕೆಲಸ ಮಾಡ್ಕೊಂಡೇ ಮಾತಾಡಿ. ಇವರು ರೋಹಿತ್ ಅವರು ಸುಮಾರು ವಿಡಿಯೋಗಳನ್ನು ನೋಡಿದ್ದೀರಾ. ಪ್ರೀತಿಯಿಂದ ಗುಂಡ 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 ಅಂತ ಕರಿತೀವಿ, ನಮ್ಮ ವಿಡಿಯೋಗಳಲ್ಲಿ ನೋಡಿರ್ತೀರಾ. ಈಗ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಇವ್ರಿಗೆ ಡೇಟ್ಸ್ ಏನಾರ ಬೇಕಾದ್ರೆ ನಾವು ವಾರಕ್ಕೆ ಮುಂಚೆ ತಗೊಬೇಕು. ನೋಡಿ, ಕೇಳಿ ಅವ್ರ ಮಾತನ್ನ. ಏನಿಲ್ಲ, ಬೆಳಗ್ಗೆ ಎದ್ದು ಆಂಜನೇಯನ ದೇವಸ್ಥಾನ ನೋಡ್ಬೇಕನ್ನಿಸ್ತು. ಈಗ ಬಂದು ಒಂದು ಒಳ್ಳೆ ದರ್ಶನ ಆಯಿತು. ಜೈ ಶ್ರೀರಾಮ್. ಅಲ್ಲ, ಹೇಳು ಹಂಗೇನೆ. ರೆಗ್ಯುಲರ್ ಆಗಿ ನೀನು ಬರ್ಬೇಕಾದ್ರೆ ಆಗೋ ದರ್ಶನ, ಇವತ್ತಾಗೋ ದರ್ಶನಕ್ಕೆ ಸ್ಪೆಷಲ್ ಆಗಿ ಡಿಫ್ರೆಂಟ್ ಇದೆ ಅಲ್ವಾ? ಹೇಳು. ಕೆಲವೊಂದೆಲ್ಲ ಅದೇ ಅದೃಷ್ಟ ಅಲ್ವಾ? ರೆಗ್ಯುಲರ್ ಆಗಿ ಯಾವಾಗಲಿಂದ ಸಿಗ್ನಲ್ ಇಂದ ಬಂದು ಇಲ್ಲಿ ಒಳಗೆಲ್ಲ ದರ್ಶನ ಮಾಡ್ತಾ ಇರ್ಲಿಲ್ಲ, ಈ ಕಡೆಯಿಂದ ದರ್ಶನ ಮಾಡ್ತಾ ಇದ್ವಿ.
ಇವತ್ತು ಅವರೇ ಪೂಜಾರಿ ಅರ್ಚಕರೇ ಬಂದು ಗೇಟ್ ಓಪನ್ ಮಾಡಿ ಒಳ್ಳೆ ದರ್ಶನ ಮಾಡಿಸಿ ಹೋದ್ವಿ. ನಮಗೆ ಇನ್ನೊಂದು ಏನು ತುಂಬ ದೊಡ್ಡ ಅದೃಷ್ಟ ಅಂತಂದರೆ ಎಲ್ಲಾರ್ಗು ನಾರ್ಮಲ್ ಆಗಿ ಈ ಒಂದು ದೇವಸ್ಥಾನ ಆಗ್ಬೋದು, ಒಂದು ಟೂರಿಸ್ಟ್ ಪ್ಲೇಸ್ ಆಗ್ಬೋದು, ಎಲ್ಲಾರ ಹೋದ್ರೆ ನಾರ್ಮಲ್ ಆಗಿ ಏನು ಲಿಮಿಟ್ಸ್ ಇರುತ್ತೋ ಆ ಲಿಮಿಟ್ ಮಾತ್ರನೇ ಸಿಗುತ್ತೆ. ಬಟ್ ಅನ್ಲಿಮಿಟೆಡ್ ಆಗಿ ಲಿಮಿಟ್ ಕ್ರಾಸ್ ಮಾಡಿ ಮುಂದೆ ಹೋಗೋಂಥ ಅವಕಾಶಗಳು ನಮಗೆ ಮಾತ್ರ ಸಿಗುತ್ತೆ. ಯಾಕೆಂದರೆ ನಾವು ವಿಡಿಯೋ ವಿಜುಲೇಷನಲ್ಲಿ ತುಂಬ ಚೆನ್ನಾಗಿ ತೋರಿಸೋದಕ್ಕೆ ನಾವು ಅಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಪಬ್ಲಿಕ್ಗೆಲ್ಲ ಅವಕಾಶ ಇರಲ್ಲ. ಆ ಥರದ ಅವಕಾಶ ನಮಗೂ ಸಿಕ್ಕಿರೋದಕ್ಕೆ ನಾವು ಅದೃಷ್ಟವಂತರು ಅಂತ ಹೇಳ್ಕೊತೀನಿ. ಈಗ ಒಂದಷ್ಟು ಬಿ-ರೋಲ್ ಶಾರ್ಟ್ಸು ತೆಗೆದಿದೆ, ಅದು ತೆಗೆದಿದ್ದಾದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಪಕ್ಕದಲ್ಲೇ ರೋಡ್ ಇರೋದ್ರಿಂದ ತುಂಬ ಕ್ರೌಡ್ಗೆ ಸೌಂಡೇ ಕೇಳಿಸ್ತಿಲ್ಲ ನಾವೇನು ಮಾತಾಡ್ತಾ ಇದೀವಿ ಅಂತ. ಜೋರಾಗೆ ಮಾತಾಡ್ತಾ ಇರೋದು ಅದೇ ರೀಸನ್ಗೆ. ಪಕ್ಕದಲ್ಲಿ ಗಾಡಿಗಳು ಹೋಗೋದೆಲ್ಲ ಆರನ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ. ಆಗಲೇ ಇಂಟರ್ವ್ಯೂದು ಹಂಗೆ ಆಗಿದೆ, ಬಟ್ ಗೊತ್ತಿಲ್ಲ ನಾಯ್ಸ್ ಕಮ್ಮಿ ಮಾಡೋದು ಆಗುತ್ತಾ ಆಗಲ್ವೋ ಗೊತ್ತಿಲ್ಲ. ಯಾವ ಥರ ಸೌಂಡು ಕ್ಯಾಪ್ಚರ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಕೇಳಿಸ್ತಾ ಇದೆ. ಬಟ್ ಪೋಸ್ಟಲ್ಲಿ ನೋಡಬೇಕು ಏನು ಮಾಡ್ಬೋದು ಅಂತ. ನೋಡಿ ಆಗಲೇ ನಾನು ಹೇಳಿದ್ನಲ್ಲ ಒಕ್ಕ ಕ್ಲೀನ್ ಮಾಡ್ತಾರಂತ. ಪ್ರತಿದಿನ ಬಂದು ಇಲ್ಲಿ ಬೆಳಗಿನ ಜಾವ ಓಪನ್ ಇದ್ದಾಗ ದರ್ಶನ ಎಲ್ಲ ಮುಗಿಸಿ ಮತ್ತು ಅವರೆಲ್ಲ ಪೂಜೆಗಳೆಲ್ಲ ಮಾಡಿ ಪೂಜಾರಿಗಳೆಲ್ಲ ಹೋದ್ಮೇಲೆ 12 ಗಂಟೆಗೆ ಏನೋ ಅವ್ರು ಗೇಟ್ ಕ್ಲೋಸ್ ಮಾಡ್ತಾರೆ. ಆ ಕ್ಲೋಸ್ ಮಾಡಿದ್ಮೇಲೆ ಇದು ನೋಡಿ ಇಲ್ಲಿ ತೋರಿಸಿ ಗುಂಡ ಈ ಥರ ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗ್ತಾ ಇದ್ದಾರೆ. ಸೀರಿಯಸ್ಲಿ ಗ್ರೇಟ್ ಅವರು, ಏನು ಹೇಳಬೇಕು ಗೊತ್ತಿಲ್ಲ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಈಸ್ ಡೂಯಿಂಗ್ ಗುಡ್ ಜಾಬ್. ಥ್ಯಾಂಕ್ಸ್ ಅಷ್ಟೇ, ಇನ್ನೇನು ಹೇಳಲ್ಲ. ಈಗ ನೀವು ಇದನ್ನೆಲ್ಲ ಏನೇನು ಮಾಡ್ತಿದ್ರೆ ಮಾಡಿ, ನಾನು ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್ಗಳು ತೊಗೊತೀನಿ. ಈಗ ಇದೇ ಥರ ಮಾಡ್ಕೊಂಬನ್ನಿ, ಬಟ್ ಕ್ಯಾಮ್ರಾ ಏನು ನೋಡಬೇಡಿ, ನೀವು ಕೆಲಸ ಮಾಡಿ. ಆ ಕಡೆಯಿಂದ ಈ ಕಡೆಗೆ ಬನ್ನಿ, ಆ ಕಡೆಯಿಂದ ಈ ಕಡೆ ನಿಧಾನಕ್ಕೆ ನೀರು ಬಿಡ್ಕೊಂಡ್ ಬರೋ ಥರ. ಇರಿ ಇನ್ನೊಂದ್ಸಲ ಹಿಂದೆಯಿಂದ ಬನ್ನಿ ಅಕ್ಕ. ಹಾಂ ಬನ್ನಿ. ಓಕೆ, ಇಲ್ಲಿ ಸ್ವಲ್ಪ ತೊಳಿತೀರಾ? ಅಲ್ಲಿ ಸಾಕು, ಇಲ್ಲಿ ಮಾಡಿ. ಹಾಂ, ಹಂಗೆ ಹೋಗ್ತೀರಾ? ನೋಡಿ, ಇವತ್ತು ಮಾಡಿರೋದು ಬೆಣ್ಣೆ ಅಲಂಕಾರ ತುಂಬ ಅದ್ಭುತವಾಗಿದೆ. ಆಗಲೇ ಗೇಟ್ ಓಪನ್ ಮಾಡಿದ್ರು, ಆ ಶಾರ್ಟ್ಸ್ ಎಲ್ಲ ತೆಗೆದಿದ್ದೀನಿ, ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೋಡೋದಕ್ಕೆ 2 ಕಣ್ಣೇ ಸಾಕಾಗ್ತಿಲ್ಲ, ಅದ್ಭುತವಾಗಿದೆ. ಭಕ್ತಿಯಿಂದ ನೋಡಿದಾಗ ಆ ಕಣ್ಣಿಗೆ ಕಾಣಿಸ್ತಾ ಇರೋ ಹನುಮಂತನೇ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಜೈ ಆಂಜನೇಯ ಅಷ್ಟೇ. ಇದ್ರ ಮೇಲೆ ನಿಂತ್ಕೊಂಡು ಆರ್ಸೋಣ, ಇದ್ರ ಮೇಲೆ ಹತ್ಬೋದಂತೆ. ಇದ್ರ ಮೇಲೆ ನಿಂತ್ಕೊಂಡು ಆರ್ಸೋಣ, ಡ್ರೋನ್ ಶಾಟು ನೀಟಾಗಿ ಕಾಣಿಸುತ್ತೆ, ಅವಾಗ ಎಲ್ಲ ಕವರ್ ಆಗುತ್ತೆ. ಈಗ ಇದ್ರದ್ದು ಬೇರೆ ಇನ್ನೇನೋ ಶಾರ್ಟ್ಸ್ ಇದೆ ಇಲ್ಲಿ ತೆಗೆಯೋದು, ಡ್ರೋನ್ ಶಾಟ್ಸು. ಆಮೇಲೆ ಈಗ ಇಲ್ಲಿದೆಲ್ಲ ಆಯಿತು, ಈ ಕಡೆದು ಇಲ್ಲಿವರೆಗೂ ಅಷ್ಟೇ ಅಲ್ವಣ್ಣ? ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಅಲ್ವಾ? ಪಾರ್ಕ್ ಅದು ಆ ಕಡೆಗೆ. ಓಕೆ ಓಕೆ, ಆ ಕಡೆ ಹಂಗಾರೆ ಒಂದು ಶಾರ್ಟ್ಸ್ ತೊಗೊಳೋದು. ಇದು ಕಚೇರಿ, ಇದೊಂಚೂರು ತೆಗೆದ್ಬಿಡಿ ಅಣ್ಣ, ಪೈಪ್ ಈ ಕಡೆ ಹಾಕಿ ಇದೊಂದು ಶಾರ್ಟ್ ತೊಗೊತೀನಿ. ಡೋರ್ ಓಪನ್ ಮಾಡಿಬಿಡಿ. ಕ್ಯಾಮ್ರಾ ಶಾಟ್ಸ್ ಎಲ್ಲ ಆಯಿತು, ಡ್ರೋನ್ ಶಾಟ್ಸ್ ತೊಗೊಬೇಕು. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿದೆ. ನಮ್ಮ ಡ್ರೋನ್ ಅಲ್ಲಿದೆ, ಮೆಟ್ರೋ ಟ್ರ್ಯಾಕ್ ಇಲ್ಲಿದೆ. ಮೆಟ್ರೋ ಹೋಗ್ಬೇಕಾದ್ರೆ ಒಂದು ಶಾಟ್ ತೊಗೊಬೇಕು. ನೋಡ್ತಾ ಇದ್ದೀವಿ ಈಗ. ಡ್ರೋನ್ ನೋಡ್ಕೋ ಗುಂಡ.
ಎಕ್ಸಾಕ್ಟ್ಲಿ ದೇವಸ್ಥಾನ ಕಾಣಿಸ್ತಿಲ್ಲ ಮೆಟ್ರೋ ಪಾಸ್ ಆಗಬೇಕಾದ್ರೆ. ಅಟ್ಲೀಸ್ಟ್ ಮೆಟ್ರೋ ಪಾಸ್ ಆಗೋ ಶಾರ್ಟ್ ಸಿಕ್ತು. ನಾವು ಹೆಂಗ್ ಕಾಣಿಸ್ತಾ ಇದೀವಿ ಅಲ್ಲಿಂದ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಶಾರ್ಟಲ್ಲಿ. ಯೂಶಲಿ ಕೆಲವೊಬ್ರು ಡ್ರೋನ್ನ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಕೆಳಗಡೆ ಇಳಿಸ್ಬಿಡ್ತಾರೆ. ಕೆಳಗಡೆ ಇಳಿಸ್ಬಿಟ್ಟು ಟಕ್ ಅಂತ ಕುತ್ಕೊಳುತ್ತೆ. ಅವಾಗ ಕೆಳಗಡೆ ಲೆಗ್ಗೆಲ್ಲ ಡ್ಯಾಮೇಜ್ ಆಗ್ಬೋದು. ಆಲ್ಮೋಸ್ಟ್ ನಾನು ಯಾವಾಗಲೂ ಹ್ಯಾಂಡಲ್ಲೇ ಲ್ಯಾಂಡಿಂಗ್ ಮಾಡ್ಕೊತೀನಿ. ನೀವು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡಿ. ಹಿಂಗಿರುತ್ತಲ್ವಾ? ಬನ್ನಿ ಬನ್ನಿ ಬನ್ನಿ. ಈ ಥರ ಕೆಲವೊಂದ್ಸಲ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಬೆಳ್ಳೇನಾರ ಮೇಲೆ ಇಟ್ಟರೆ 100% ಕಟ್ಟಾಗೋ ಚಾನ್ಸಸ್ ಇದೆ. ನಾನು ಕಟ್ ಮಾಡ್ಕೊಂಡಿದ್ದೀನಿ, ಬಟ್ ಲ್ಯಾಂಡಿಂಗ್ ಮಾಡಬೇಕಾರಲ್ಲ ಬೇರೆ ಕಾರಣಾಂತರಗಳಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಡ್ರೋನ್ನ ಒಂದೇ ದಿನದಲ್ಲಿ ಕಲಿಯೋದಕ್ಕೆ ಯಾವ ಥರ ಟ್ರಿಕ್ಸ್ನ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ಯಾವ ಥರ ಕಲ್ತಿದ್ದೀನಿ ಮಾತ್ರ ನಾನು ಹೇಳ್ತೀನಿ, ಟೆಕ್ನಿಕಲಿ ನಾನೇನು ಹೇಳಲ್ಲ. ಯಾವ ಥರ ಈಸಿಯಾಗಿ ಆಪ್ರೇಟ್ ಮಾಡೋರಿಗೆ ಒನ್ ಡೇಲಿ ಡ್ರೋನು ಯಾರಾದರೂ ಆಪ್ರೇಟರ್ ಮಾಡಬೇಕಂತಂದರೆ ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಅದನ್ನು ವಿಡಿಯೋ ಮಾಡ್ತೀನಿ. ಈಗ ಕೆಳಗಡೆ ಹೋಗೋಣ. ಹೋಗಿ ಮನೆಗೆ ಹೋಗಿ ಊಟ ಮಾಡಬೇಕು. ಹೊಟ್ಟೆ ಎಸೀತಾ ಇದೆ. ಆಲ್ರೆಡಿ 3:30 2:30 2:45 ಆಗೋಗ್ಬಿಟ್ಟಿದೆ. ನಂದುಗೆ ಹೇಳಿದ್ದೀನಿ ಅಡುಗೆ ಮಾಡೋದಕ್ಕೆ. ಮೋಸ್ಟ್ಲಿ ರೈಸು ದಾಲು ಮಾಡಿದ್ದಾರೆ. ಹೋಗ್ಬೇಕಾದ್ರೆ ಹಂಗೆ ಮೊಸರು ತೊಗೊಂಡು ಹೋಗಿ ಊಟ ಮಾಡಬೇಕು. ಹೊಟ್ಟೆ ಎಸೀತಾ ಇದೆ. ಬೆಳಗ್ಗೆಯಿಂದ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಬಿಸಿಲು ಡೈರೆಕ್ಟ್ ಹೊಡಿತಾ ಇದೆ. ಒಂದು ನೆಮ್ಮದಿ ಸಿಕ್ತು, ಒಂಥರ ಸಮಾಧಾನ ಆಯಿತು. ಇವತ್ತು ಆಂಜನೇಯ ಸ್ವಾಮಿದು ಶೂಟ್ ಮಾಡಿರೋದಕ್ಕೆ. ಇದು ಆಲ್ಮೋಸ್ಟ್ 6 ತಿಂಗಳ ಹಿಂದೆಗಡೆನೆ ನಾನು ಪರ್ಮಿಷನ್ ತೊಗೊಂಡಿದ್ದೆ. ಅವರು ಹೇಳ್ಬಿಟ್ರು, ನಾನು ಹೇಳಿದ ತಕ್ಷಣ ಅಪ್ರೋಚ್ ಮಾಡಿದ ತಕ್ಷಣವೇ ಯಾವಾಗ ಬೇಕಾದ್ರೂ ಶೂಟ್ ಮಾಡಿ ಅಂತ ಚೇರ್ಮನ್ ಸಾಹೇಬರು. ತುಂಬ ಖುಷಿ ಆಯಿತು. ಇಲ್ಲಿ ಎಲ್ಲ ಶೂಟ್ ಮುಗೀತಣ್ಣ. ನಾವು ಇವಾಗ ನೆಕ್ಸ್ಟು ಶನಿವಾರ ಬರ್ತೀನಿ. ಇವ್ರ ಹತ್ರ ಮಾತಾಡಿದ್ದೀನಿ, ಅರ್ಚಕರ ಹತ್ರ. 4 ಗಂಟೆಗೋ 5 ಗಂಟೆಗೋ ಬರ್ತಾರೆ ಅವರು. 4 ಗಂಟೆಗೆ ಬರ್ತಾರಂತೆ. ನಾನು ಒಂದು 5 ಗಂಟೆ ಅಷ್ಟಾಗಿ ಬರ್ತೀನಿ. ಬಂದು ಅವತ್ತಿನ ದಿನ ಏನೇನು ಪ್ರೋಸೆಸ್ ಇದೆ ಅದನ್ನೆಲ್ಲ ಶೂಟ್ ಮಾಡ್ತೀನಿ. ನಿಮ್ಮ ಕೆಲಸ ಏನಿದೆ ನೀವು ಮಾಡ್ಕೊಂಡು ಊಟ ಮಾಡಿಲ್ಲ ಅನ್ಸುತ್ತೆ ಪಾಪ ನಮ್ಮಿಂದ. ಕೆಲಸ ಮುಗಿದ್ಮೇಲೆ ಊಟ ಅಲ್ಲ, ಅದೇ ನಮಗೋಸ್ಕರ ಇವತ್ತು ಅದು ಡಿಲೇ ಆಗೋಯ್ತೇನೋ. 2:30 ಆಗೋಯ್ತು. ಹೌದಾ? ಆಯ್ತು, ಥ್ಯಾಂಕ್ ಯು ಅಣ್ಣ. ಬರ್ತೀವಿ. ನಾವು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಬೀಗ ಹಾಕೊಳ್ಳಿ, ನಾವು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ದು ಊಟ ಅಕ್ಕ? ಊಟ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಊಟ ಮಾಡಿ. ನಾವು ಹೋಗ್ತಿದ್ದೀವಿ. ಮುಗೀತು. ನಾವು ಪೆಪ್ಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಚಾನಲಲ್ಲಿ ಡಾಕ್ಯುಮೆಂಟ್ರಿ ರಿಲೀಸ್ ಆಗುತ್ತೆ. ಈಗ ಈ ವಿಡಿಯೋ ನಾನು ಮಾಡ್ತಿರೋ ವಿಡಿಯೋ ಆರ್ನಾಕ್ಸ್ ಮಾಕ್ಟೇಲ್ ಅಂತ ಇದೆ. ಈಗ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಲ್ಲ ಗೋಪುರದಲ್ಲಿ, ಆ ವಿಡಿಯೋ ಆರ್ನಾಕ್ಸ್ ಮಾಕ್ಟೇಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ 2 ಲಿಂಕು ವಾಟ್ಸಪ್ ನಂಬರ್ ಕೊಟ್ರಲ್ಲ ಅದಕ್ಕೆ ಕಳಿಸ್ಕೊಡ್ತೀನಿ. ಹಾಂ, ಓಕೆ. ಹೊಡ್ತಾ ಇದ್ದೀವಿ ಸರ್. ಓಕೆ ಅಣ್ಣ, ಆಯಿತು. ಊಟ ಮಾಡಿ. ಸಾರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ವಿ ಅನ್ಸುತ್ತೆ, ಊಟ ಟೈಮು. ಬರ್ತೀವಿ, ಸಿಗೋಣ ನೆಕ್ಸ್ಟ್ ಶನಿವಾರ. ಓಕೆ, ಬಾಯ್ ಬಾಯ್. ಅಲ್ಲೊಂದು ಶಾರ್ಟ್ ಇದೆ, ಅದು ತಗೋಬೇಕು. ಅದಕ್ಕೆ ಕೈಯಲ್ಲೇ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ. ಅದನ್ನು ತೊಗೊಂಡು ಹಂಗೆ ಪ್ಯಾಕ್ ಮಾಡಿ ಕೈಯಲ್ಲೇ ಇಟ್ಕೊಂಡು ಮನೆಗೆ ಹೋಗಿ ಪ್ಯಾಕ್ ಮಾಡ್ತೀವಿ. ನಮ್ಮನೆ ಇಲ್ಲೇ ನಿಯರೇ ಇರೋದು, ಮುಳ್ಳುಪಾಳ್ಯ ಸರ್ಕಲ್ಲು. ಶನಿವಾರ ಮಾತ್ರ ಈ ಜಾಗದಲ್ಲಿ ಎಷ್ಟು ಕ್ರೌಡ್ ಇರ್ತಾರಂದ್ರೆ ಒಂದೇ ಒಂದು ಗಾಡಿ ನಿಲ್ಸೋದಕ್ಕೂ ಆಗಲ್ಲ. ಆ ಶಾರ್ಟು ಈಗ ತೆಗೆಯೋದಕ್ಕಾಗಲ್ಲ, ಏಕೆಂದರೆ ಕೆಲವೊಂದು ಬ್ಯಾನರ್ಗಳಿದ್ದಾವೆ. ಬ್ಯಾನರ್ ಇದ್ದರೆ ವಿಡಿಯೋ, ಡಾಕ್ಯುಮೆಂಟ್ರಿ ವಿಡಿಯೋಗೆ ಚೆನ್ನಾಗಿ ಕಾಣಿಸಲ್ಲ. ಆ ಬ್ಯಾನರ್ ರಿಮೂವ್ ಮಾಡಬೇಕು. ಹಾಗಾಗಿ ಬ್ಯಾನರ್ ಅಲ್ಲಿ ರಿಮೂವ್ ಮಾಡಲಿಲ್ಲ ಅಂದರೂ ನಾವು ಪೋಸ್ಟಲ್ಲಾದರೂ ರಿಮೂವ್ ಮಾಡ್ಬೋದು. ಬಟ್ ನಾವು ಸ್ಟಡಿ ಇಡಬೇಕು ಕ್ಯಾಮ್ರಾದಲ್ಲಿ. ಸ್ಟಡಿ ಶಾಟ್ ತೊಗೊಂಡು ಆಮೇಲೆ ಪೋಸ್ಟಲ್ ರಿಮೂವ್ ಮಾಡಬೇಕು. ಗಿಂಬಲ್ ಮೂವ್ಮೆಂಟ್ ಶಾಟ್ ಏನಾರು ನಾವು ತೆಗೆದ್ವಿ ಅಂತಂದರೆ ಪೋಸ್ಟಲ್ಲಿ ರಿಮೂವ್ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೆ ಸಾಟರ್ಡೆ ಮತ್ತೆ ಹೆಂಗಿದ್ರು ಶೂಟ್ ಮಾಡ್ತೀನಲ್ವ, ಅವತ್ತು ತೊಗೊಳೋಣ ಅಂದ್ಕೊಂಡು ಮೂವ್ ಆದ್ವಿ. ಈಗ ನಂದು ಆಲ್ಮೋಸ್ಟು ರೈಸ್ ಮಾಡಿ ದಾಲ್ ಮಾಡ್ತಾ ಇದ್ದಾರೆ. ಮೊಸರು ತೊಗೊಂಡು ಹೋಗಬೇಕು. ಮತ್ತೆ ಮನೇಲಿ ಸಿಗೋಣ. ಬಾಯ್ ಬಾಯ್. ಓ ಮೈ ಗಾಡ್, ಯಾವ ಥರ ಮಾಡಿದ್ದಾರೆ ದಿಯಾನು. ಓಹೋ, ಇದೆಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾನೆ ನೋಡಿ. ಅಲ್ಲಿ ಕಾರ್ ನೋಡಿದ್ರೆ ಚಾರ್ಜ್ಗೆ ಹಾಕೋದು, ನಾನು ಆನ್ ಮಾಡಿ ಅದೇ ಥರ ಬಿಡೋದು. ಮುಂಚೆ ಸೌಂಡ್ ಬರ್ತೈತೆ, ಸೌಂಡ್ ಬರ್ದಿದ್ದಂಗೆ ಆಫ್ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ ಮಾವ ಕಿವೋ ಅಂತ ಕಿವಿಗಳೆಲ್ಲ ಕಿವೋ ಅಂತ ಇತ್ತು. ಅದಕ್ಕೆ ಅದು ನೋಡಿದ್ರೆ ಈಗ ಯಾವಾಗಲೂ ಆನ್ ಮಾಡಿ ಇಟ್ಬಿಡ್ತಾನೆ. ಇರೋ ಚಾರ್ಜ್ ಎಲ್ಲ ಹೋಗ್ತಾ ಇದೆ. ಏನು ಮಾಡ್ತಾಯಿದ್ರೆ ದುಡ್ಡು ಮಂಚ. ಓಹೋ, ಮಲಗಿರೋ ಸ್ಟೈಲ್ ನೋಡಿ ದಿಯಾನವ್ರದ್ದು. ಸುತ್ತು ಬ್ಯಾಗ್ ಇಟ್ಟಿದ್ದಾರೆ ಅವರಮ್ಮ, ಈ ಕಡೆ ಗುಡುಕ್ಬಿಡ್ತಾರೆ ಅಂತ. ಅಲ್ವೇನಮ್ಮ ದಿಯಾನವ್ರಮ್ಮ? ಹಾಂ,
ಹೊಟ್ಟೆ ಹಸಿತಾ ಇದು ಆಗಿದೆಯಾ ಊಟ? ಇನ್ನೂ ಆಗಿಲ್ವಾ? ಎಷ್ಟೊತ್ತಾಗುತ್ತೆ? ರೈಸ್ ಆಗಿದೆಯಾ ಹೋಗ್ಲಿ ಅಟ್ಲೀಸ್ಟು? ಮೊಸರು ತರಕ್ಕೆ ಹೋಗಿದ್ದಾರೆ ಗುಂಡ. ಹಾಂ, ಓಕೆ ಗೈಸ್, ಊಟ ಮಾಡಿ ಸಿಗ್ತೀವಿ. ಹೊಟ್ಟೆ ಹಸಿತಾ ಇದೆ, ಸಿಕ್ಕಾಪಟ್ಟೆ ಹಸಿತಾ ಇದೆ ಸೀರಿಯಸ್ಲಿ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಊಟ ಮಾಡ್ತಾ ಆದರೆ ಸಿಗ್ತೀನಿ. ನಾನು ಮೊನ್ನೆ ಸಸ್ಯ ಸಂತೆಗೆ ಹೋಗಿದ್ದೆ GKVKಗೆ. ಅಲ್ಲಿಂದ ಒಂದು ಹಲಸಿನ ಮರ ತೊಗೊಂಬಂದಿದ್ದೀನಿ. ಇದು 1 ವರ್ಷದಲ್ಲೇ ಗ್ರೋತ್ ಆಗುತ್ತೆ. ಇನ್ನೊಂದು ಬಂದು ಮಿರೇಕಲ್ ಫ್ರೂಟು, ಇನ್ನೊಂದು ಬಂದು ದಾಲ್ಚಿನ್ನಿ. ಇದರಲ್ಲಿ ಚಕ್ಕೆನೂ ಬರುತ್ತೆ, ಪಲಾವ್ ಎಣ್ಣೆನೂ ಬರುತ್ತೆ. ಆ ಮರ ತೊಗೊಂಬಂದಿದ್ದೀನಿ. ಇದು ನಮ್ಮ ಊರಲ್ಲಿ ಹಾಕ್ತೀನಿ. ಇನ್ನೊಂದಷ್ಟು ಜಾಸ್ತಿ ಮರಗಳನ್ನ ತರಬೇಕು ಅಂತ ಅಂದ್ಕೊಂಡೇ ಹೋದೆ. ಆಮೇಲೆ ಅಲ್ಲೂ ಒಂದು ವೀಡಿಯೋ ಮಾಡಬೇಕಂತ ಲಾಗ್ನೂ ಸ್ಟಾರ್ಟ್ ಮಾಡಿದೆ. ಬಟ್ ಆ ಕ್ರೌಡಲ್ಲಿ ಮತ್ತು ಆ ಟೈಮಿಂಗಲ್ಲಿ ಆಗಲೇ ಇಲ್ಲ. ಎಲ್ಲ ಅಂಗಡಿ ಸುತ್ತಾಡ್ಸೊಳಗಡೆ ನಮಗೆ ತುಂಬ ಟೈಮ್ ಆಗುತ್ತೆ, ಟೈಮ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಲಾಗ್ನ ಸ್ಟಾಪ್ ಮಾಡಿಕೊಂಡು ಅಲ್ಲಿ ಏನು ಬೇಕು ಅದನ್ನ ತೊಗೊಂಬಂದ್ವಿ. ಒಂದಷ್ಟು ದಿಯನ್ಗೂ ಏನೇನೋ ತೊಗೊಂಬಂದ್ವಿ. ಇನ್ಮೇಲೆ ಮುಂದಕ್ಕೆ ಪ್ರತಿದಿನ ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ, ಡೈಲಿ ಲಾಗ್ ವೀಡಿಯೋಸ್ ಮಾಡ್ತಾನೆ ಇರ್ತಾರೆ ನಂದು. ಇನ್ಮೇಲೆ ಪ್ರತಿದಿನ ಮಾಡಬೇಕು ಅನ್ನೋದು ಮಿಸ್ ಮಾಡಬೇಡ. ದಿಯನ್ ಬಗ್ಗೆನೂ ತುಂಬಾ ಮಾಹಿತಿ ಕೊಡಬೇಕು ಅಂತ ಏನೋ ಪ್ಲಾನ್ ಮಾಡ್ಕೊತಾ ಇದ್ದಾರೆ ನಂದು. ಇನ್ಮೇಲೆ ಇದೇ ಥರ ವೀಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಬಾಯ್ ಬಾಯ್. ಜೈ ಆಂಜನೇಯ. ಎನಿಥಿಂಗ್ಸ್ ಏನಾದ್ರು ಹೇಳ್ತೀಯಾ? ಅಷ್ಟೇ, ಅವ್ರು ಹೇಳಿದಂಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಆಮೇಲೆ ಏನಾದ ಆಮೇಲೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ನ, ಡೈಲಿ ರೋಟೀನ್ಸ್ ಮಾಡೋದನ್ನ, ಡೈಲಿ ರೋಟೀನ್ನ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಈಗ ಇದು ನೀನು 2 ಸಲ ತಗೊಂಡು ಅದು ಹಂಗೆ ಹಾಕ್ತೀನಿ. ಕಟ್ಟೇನು ಮಾಡಲ್ಲ, ಎಡಿಟ್ ಮಾಡಲ್ಲ. ಏಕೆಂದ್ರೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಎಲ್ಲ ಏನು ಅಷ್ಟು ಚೆನ್ನಾಗಿ ಮಾತಾಡಿದ್ದೀರಾ, ಅಷ್ಟು ಸಕ್ಕದಾಗಿ ಮಾತಾಡಿದ್ದೀರಾ ಅಂತ ಹೊಗಳಿದ್ದಾರೆ ನಂದುಗೆ, ನನ್ನನ್ನು ಹೊಗಳಿಲ್ಲ. ಅದಕ್ಕೆ ಈ ವಿಡಿಯೋ ಹಂಗೆ ಹಾಕ್ತೀನಿ. ಆವಾಗಲೇ ನಿಂಗೆ ಗೊತ್ತಾಗೋದು ಯಾವ ಥರ ನೀನು ಮಾತಾಡ್ತೀಯ ಅಂತ. ಓಕೆ, ನಿಮ್ಮನ್ನ ನಾನು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ, ಅಂದ್ರೆ ವ್ಲಾಗಲ್ಲಿ ಮಾತಾಡಕ್ ಬರಲ್ಲ. ಸೊ ಅದಕ್ಕೋಸ್ಕರ 8 ಸರ್ತಿ ನಾನು ಮಾತಾಡ್ತೀನಿ. ಓಕೆ, ಸಪ್ರೇಟ್ ವಿಡಿಯೋ ಮಾಡ್ತೀವಿ ಮುಂದಕ್ಕೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಆಂಜನೇಯ.